ಇಲ್ಲೇ ಇಲ್ಲೇ ಮಗ್ನೆತ್ ಅದು ಎಂತಕ್ಕೆ ಹಂಗೆ ಜ್ಞಾನ ಮಾಡ್ತೀನಿ ನಾನು ಹೇಳಿ ಸರಿತಾ. ನಿನ್ನ ಅಪ್ಪಾಜಿ ಅಂತ ಅನ್ಕೋತಾರೆ, ಹಂಗೆ ಅನ್ಕೊಳಕ್ಕೆ ಅವ್ರೇನು ಬೇರೆರಾ? ನಾನು ಬೇರೆ ಅವ್ರು ಬೇರೆ. ಏನು ನಾವರ ದುಡ್ಡು ಇಟ್ಕೊಂಡು ಎಂತ ಮಾಡ್ತೀವಿ ನೋಡೋಣ, ನಿಮಗೆ ಸಹಿಯಲ್ಲ. ಅದಕ್ಕೆ ಹೆಂಗಿದ್ರು ದುಡ್ಡಿನ ಅವಶ್ಯಕತೆ ಏನಿಲ್ಲ. ಈಗ ದೇವ್ರು ನಡ್ಸ್ಕೊಟ್ಟು ಬೇಕಂಬಷ್ಟದೆ ಏನಿದ್ರೆ ನಿಂಗೆ ಸೇರ್ಬೇಕಾಗಿದ್ದ. ಈಗ ನಾಳೆ ಸೇರೋದು ಇಂದ ಆಗಿದೆ ಅಷ್ಟೇ. ಬಿಡು ನೀನು ಅದಕ್ಕಾಗಿ ತಲೆ ಕೆಡಿಸ್ಕೋಬೇಡ. ಹಿಂಗೆ ಅಪ್ಪಾಜಿ ದುಡ್ಡು ಕೊಡ್ಬೇಕಿತ್ತು ಅಂತೇಳಿ ಹೇಳಿ ನಿನ್ನ ಗಂಡನ ಹತ್ರ ಆ ಬಗೆಯಾಗಿ ನೀನು ಯಾಜ ಮಾಡಲೇಬೇಡ. ನಾನು ಹೇಳ್ತೀನಲ್ಲ, ನಿಂದು ಒಳ್ಳೆ ಏನದೆ ಅದನ್ನು ಬೇಕಾದ್ರೆ ಒಂಚೂರು ನೋಡ್ಕ್ಯ. ಎಲ್ಲಿ ಹೋಗ್ತದೆ ಏನು ಎತ್ತ ಅಂತ ಕೇಳೋಣ, ಅದನ್ನೇನು ಅಲ್ಲ ಅಂತ ಹೇಳಲ್ಲ. ನಮ್ಮನಿಗಾಗಿ ತಲೆ ಕೆಡಿಸ್ಕೋಬೇಡ. ಒಂದು ಪಕ್ಷ ನಿಂಗೆ ಹಂಗೆ ಕೊಡಲೇಬೇಕು, ಕೊಡ್ತಿದ್ರೆ ಒಂಥರ ಪುರಿತನ ಗಂಡನಿದ್ರೆ ಸಸರಾದಂಗೆ ಆಗ್ತದೆ ಅನ್ನೋದಾದರೆ ನೀ ಕೊಟ್ಟಿದ್ದು ಅಂತ ಹೇಳಿ ನಾವೇ ಕೊಡ್ತೀವಿ. ನಿನ್ನ ಅಪ್ಪಾಜಿನೂ ಮೊನ್ನೆ ಅದನ್ನೇ ಹೇಳ್ಯಾರೆ, ನಾವೇ ಕೊಡ್ತೀವಿ. ನೀ ಅದಕ್ಕಾಗಿ ತಲೆ ಕೆಡಿಸ್ಕೊಂಡ್ಲೇ ಬೇಡ. ಅಲ್ಲಿ ಏನಾರು ಇದ್ದಾವೆಲ್ಲ ಕಂಡು ಕಟ್ಕೇಳಿ ನೀವು. ನೀ ಎಷ್ಟೇ ಹೇಳಿದ್ರು ನಂಗೆ ಒಂದು ಮನಸ್ಸಿನ ನೋವು ಹೋಗೋದೇ ಇಲ್ಲ. ನಂಗೆ ಯಾಕೋ ನೋಡಿದ್ರೆ ಈ ಸತಿ ಅಡಿಕೆ ಕೊಯ್ಲೆಲ್ಲ ದುಡ್ಡೆಲ್ಲ ಕೊಡೋಕೆ ಆಗ್ತದೆ ಅಂತ ನಂಗೆ ಅನ್ಸಲ್ಲೇ ಅಮ್ಮ. ಈ ಅಪ್ಪ ನಾನು ಪೂರ್ವಿತನ ಹತ್ರ ಏನಾರು ಹೇಳ್ಕೊತಿದ್ದೆ. ಮೊನ್ನೆ ಇದಾದಮೇಲೆ ನಾನು ಪೂರ್ವಿತಗೂ ಫೋನ್ ಮಾಡೋದು ಬಿಟ್ಟಿನಿ. ನಂಗೆ ಒಂದೇ ಇದಂದ್ರೆ ದುಡ್ಡು ಏನು ಆತದೆ ಅನ್ನೋದೇ ನನಗೆ. ಈಗ ನಾನು ನೋಡ್ದಂಗೆ ಮನೇಲೆಲ್ಲ ಅಷ್ಟೆಲ್ಲ ಖರ್ಚಿಲ್ಲ ಏನಿಲ್ಲ. ನೀ ಮತ್ತೆ ಪೂರ್ವಿತನ ಹತ್ರ ಹೇಳಕ್ಕೆ ಹೋಗಬೇಡ. ಆ ದನ ತಂದಿದ್ರಲ್ಲ ಅವ್ರದ್ದು ದುಡ್ಡು ಕೊಡಲ ನೋಡಿದ್ರೆ ಅವ್ರ ಮನೆ ಬಾಗಿಲಿಗೆ ಬಂದು ಎಷ್ಟು ಮಾತಾಡಿ ಹೋದ್ರು ಗೊತ್ತಾ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಮಾರತಿ. ದುಡ್ಡು ಎಲ್ಲಿ ಹೋಗ್ತದೆ ಅಂತ ನೋಡೋದು ನಾನು. ಎಂತ ದನ ತಂದು ದುಡ್ಡು ಇನ್ನೂ ಕೊಡಲ, ಒಂದೇ ಕೊಟ್ಟಾಗಿದೆ ಅಂತ ನೀನೇ ಹೇಳ್ದಲೆ, ಮನೆಗೆ ಬಂದಾಗಲೇ ಕೊಟ್ಟಾರೆ ಅಂತ. ಥೋ ಮಾರತಿ, ಎಂತ ನಾನಾರು ಎಂತ ಹೇಳಲಿ ನೋಡೋಣ. ಅವೇ ಹಂಗಿದ್ದವು ಏನದವೆ ಅವನ್ನೆಲ್ಲ ಕಂಡು ಕಟ್ಕೊಳಕ್ಕೆ ನೋಡ. ನಮ್ಮ ಮನೆ ಇಲ್ಲಿ ಅಪ್ಪಾಜಿ ಕೊಡಬೇಕು, ಪೂರಿತಿ ಕೊಡಬೇಕು, ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳೋದೇ ಬೇಡ. ಅಲ್ಲ, ನಿನ್ನ ಮಾವನ ಹತ್ರ ಹೇಳ್ದ? ನಿನ್ನ ಮಾವ ಏನು ಹೇಳಲನೆ? ಅವರೆಲ್ಲ ಎಂತ ಮಾಡ್ತಿರ್ತಾರೆ ಮಾರತೆ. ನಿನ್ನ ಅತ್ತೆ ಅಂತ ಹೇಳಲನ? ಈಗ ಮೊನ್ನೆ ಹಿಂಗೆ ದನ ಕೊಟ್ಟಿದ್ದು ದುಡ್ಡು ಕೊಡ್ಲ ಅನ್ನಕ್ಕ ಹೇಳಿದ್ದು, ಕೊಟ್ಟಿನಿ ಅಂತಲೇ ಹೇಳಿದ್ದು. ನನಗೇನು ಗೊತ್ತು. ಅವತ್ತು ನಮ್ಮ ಎದುರು ದುಡ್ಡು ಕೊಟ್ಟಂಗೆ ಮಾಡಿದ್ರು. ನಾವು ಹೋಗಿ ಲೆಕ್ಕ ಮಾಡಿದ್ವ ಎಷ್ಟು ಅಂತ ನೋಡಿದ್ರೆ ಅರ್ಧ ಭಾಗ ಕೊಟ್ಟು ಅರ್ಧ ಭಾಗ ಇಟ್ಕೊಂಡಾರಂತೆ. ನಿನ್ನೆ ಅವ್ರು ಬಂದ ಮೇಲೆ ಗೊತ್ತು. ಹೆಂಗೆ ಹೇಳೋದು? ಮಾವನು ಕೇಳಬೇಕು ಅಂತ ಆದರೆ ಅವ್ರ ಕಟ್ಟಿಗೆ ಸಿಗಲ್ಲ. ಅವ್ರ ಮನೇಲಿದ್ದಾಗ ಎಲ್ಲರೂ ಹೊರಗಡೆ ಹೋಗ್ಬಿಡ್ತಾರೆ, ಇಲ್ಲಾಂದರೆ ಮಲ್ಕಿತಾರೆ, ಇಲ್ಲ ಊಟ ಮಾಡ್ತಿರ್ತಾರೆ. ಅಂತೂ ಯಾವತ್ತು ಗಲಾಟೆ ಹೊತ್ತಿಗೆ ಬೀಳ್ತದೆ ಅಂತ ಗೊತ್ತಿಲ್ಲ. ಕೇಳಬೇಕು ಅಂತಲೇ ಅದಾರೆ. ಅತ್ತೆಗೆ ಗೊತ್ತಲ್ಲ ನಿಮಗೆ, ಅವ್ರು ಯಾವತ್ತಾರು ಮಗನ ವಿರುದ್ಧ ಮಾತಾಡಿದ್ದು ನೋಡಿದ್ದ? ಹಿಂಗೆ ಗಂಡಸು ಅಂದಮೇಲೆ ಹೊರಗಡೆ 108 ಖರ್ಚು ಇರ್ತವೆ. ಆವಾಗೆಲ್ಲ ಎಂತಕ್ಕ ಸಾಲ ಮಾಡ್ಕೊಂಡಿದ್ದ, ಮಾತಾಡ್ತಿದ್ರು ಮದುವೆಗೆ ಸಾಲ ಮಾಡಿದ್ದು ಅಂತಾರೆ. ಮದುವೆ ಏನು ಸುಮ್ಮನೆ ಆತನು ಅಷ್ಟೆಲ್ಲ ಖರ್ಚು ಮಾಡಿದ್ದು. ಬೇಕಾಗಿದ್ದು ಅದನ್ನು ಕೊಡ್ಸೇನೆ ಇದನ್ನು ಕೊಡ್ಸೇನೆ. ಅಯ್ಯಪ್ಪ ಏನೇನೋ ಹೇಳ್ತಾರೆ ಬಿಡಮ್ಮ. ನಂಗೆ ಮತ್ತೆ ಎಂತ ಅಲ್ಲ ಅಮ್ಮ, ಇವ್ರು ದುಡ್ಡು ಎಂತ ಮಾಡ್ತಾರೆ ಅಂತ ಅಪ್ಪಾಜಿ ಯಾರ ಹತ್ರನಾರು ವಿಚಾರಿಸೋಕ್ಕಾಗ್ತದ? ಅವ್ರಿಗೆ ಗೊತ್ತಿದ್ದರ ಹತ್ರ ಎಂತ ಅಂತ ಗೊತ್ತಾಗಿದ್ದರೆ ಒಂದೇ ಸರಿ ಅತ್ಲಾಗಿ ಎಂತಾರು ಒಂದು ಇದು ಮಾಡ್ಬೋದಿತ್ತೇನೋ. ಎಷ್ಟು ಯೋಚನೆ ಮಾಡ್ತೀನಿ, ನನ್ನ ತಲೆಗಂತೂ ಎಂಥದ್ದು ಹೊಳೆಯಲ್ಲ. ಅಂತೂ ದುಡ್ಡು ಎಲ್ಲಿ ಹೋಗ್ತಾದೆ ಅಂತ ಒಂದು ಗೊತ್ತಾಗಲ್ಲ ನೋಡು. ಇಲ್ಲೇ ಮಗನೇ, ನಿನ್ನ ಅಪ್ಪಾಜಿಯಲ್ಲಿ ಹೆಂಗೆ ವಿಚಾರ್ಸೋಕ್ಕಾಗ್ತದೆ ನೋಡೋಣ ಹೇಳು. ಊರಿಂದ ಊರಿಗೆ ಬಂದು ಯಾರು ಕಡೆಗೆ ಇವ್ರು ಹೋಗಿ ಕೇಳಿದ್ನ ತೊಗೊಂಡೋಗಿ ನಿನ್ನ ಗಂಡನ ಕಿವಿ ಮೇಲೆ ಹಾಕಿದ್ರೆ ಸುಮ್ಮನೆ ನಿಮ್ಮ ಮನೇಲಿ ಮತ್ತೊಂದು ರಾಧ ಅಂತ ಆಗೋದೇ ಸಹ್ಯ. ನನ್ನ ಬಂದು ಇಲ್ಲಿ ಬೇರೆಯವ್ರದ್ರಾಗ ನನ್ನ ಸಸಾರ ಮಾಡ್ತಾರೆ ಅಂತ ಅಯ್ಯೋ ನಿನ್ನ ಗಂಡಗೆ ಮಾತಿಗೆ ಮೊದಲೇ ಹೇಳ್ಕೊಡೋದು ಬೇಡ. ಅಪ್ಪಾಜಿ ಅಲ್ಲ, ಒಂದು ಕೆಲಸ ಮಾಡ್ಬೋದು ಮಗನೇ. ಗುಂಡ ಹೆಂಗೂ ಪ್ಯಾಟಿಗೆ ಹೋಗ್ತಿರ್ತಾನಲ್ಲ, ನಿನ್ನ ಗಂಡ ಇಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲ ಅವನಿಗೆ ಸಾಧಾರಣ ಗೊತ್ತಿರ್ತದೆ. ಅವನ ಹತ್ರ ನೀವು ಒಂಚೂರು ಹೇಳು ನೋಡೋಣ, ಸೂಕ್ಷ್ಮನ ಹೋಗಿ ಎಲ್ಲಿ ಹೋಗ್ತಾರೆ ಇವರು ಅಂತೇಳೆಲ್ಲ ಒಂಚೂರು ನೋಡಿದ್ರೆ ಒಂದು 2-3 ದಿವಸ ಬಿಡದೆ ನೋಡಿದ್ರು ಗೊತ್ತಾಗ್ಬೋದೇನು. ಹಂಗೆ ಅವ್ನು ನೋಡ್ತಾ ಇದ್ದಾನೆ ಅಂತ ನಿನ್ನ ಗಂಡಗೆ ಗೊತ್ತಾಗಂಗಿಲ್ಲ. ಆ ಥರ ಜಾಗ್ರತೆಯಲ್ಲಿ ಒಂಚೂರು ನೋಡೋಕ್ಕೆ ಹೇಳು ನೋಡೋಣ. ಅವನ ಕೈಲೇ ಸೈ. ಮತ್ತು ನಿನ್ನ ಅಪ್ಪಾಜಿ ಬಂದು ಅಲ್ಲಿ ಅಂತ ಮಾಡೋಕ್ಕಾಗಲ್ಲ ಮಗನೇ. ಪೂರ್ವಿತನ ಗಂಡಗೆ ಹೇಳಬೇಕಿತ್ತು. ಬಿಟ್ಟರೆ ನಾ ಹೇಳೋದಾರೆ ಪೂರ್ವಿತನ ಗಂಡಗೆ ಹೇಳಿ ನೋಡ್ಬೋದಾ? ಅವರಿಗೆಲ್ಲ ಭಾಳ ಜನಬಳಿಕೆ ಅದೇ ಅಲ್ಲೆಲ್ಲ. ಕೇಳಿ ನೋಡ್ತಿದ್ರೆ ಏನು ಯಾರ ಹತ್ರನಾರು ಎಲ್ಲಿ ಏನು ಈ ದುಡ್ಡು ಏನು ಮಾಡ್ತಾರೆ ಅಲ್ಲ. ಒಂದು ಮಗನೇ, ನೀ ಭಾಳ ತಲೆ ಕೆಡ್ಸ್ಕೊಬೇಡ. ಯಾಕಂದರೆ
ಅಲ್ಲೇನ ಆ ಮನೆಯಲ್ಲಿ ಜವಾಬ್ದಾರಿ ತಗೊಂಡವ್ರು ಯಾರು ಇರ್ಲಲ್ಲೇ, ಸಿಕ್ಕಲೆಲ್ಲ ಸಾಲ ತಂದರೆ ಮಜಾ ಮಾಡ್ಯಾರೆ, ಸಾಲ ತಂದರೆ ಮಜಾ ಮಾಡ್ಯಾರೆ. ಹಾಗಾಗಿ ಅವೆಲ್ಲ ಒಂದು ಕಡೆಯಿಂದ ಬೆನ್ಬಿದ್ದಾರೆ. ದನಿ ಕೊಡೋ ದುಡ್ಡು ಅಷ್ಟೇ, ಇನ್ನು ಯಾರಿಗೆ ಹರ್ಕತ್ತಲ್ಲೇ ಕೊಡೋ ಇದಿತ್ತೇನೋ ಅವ್ರಿಗೆ ತಗೊಂಡೋಗಿ ಕೊಟ್ಟಾರೆ. ಹಾಗೆ ಅಲ್ಲಿಂದ ಇಲ್ಲಿಗೆ ಟ್ಯಾಪೆ ಹಾಕ್ತಾ ಬಂದರೆ. ಇನ್ನೂ ಏನೊಂದು 2-3 ವರ್ಷ ಬೇಕೇನೋ, ನೀ ತಲೆ ಕೆಡ್ಸ್ಕಿಬೇಡ, ಸಮ ಆಗ್ತದೆ, ಆಗಲ್ಲ ಅನ್ನೋದೇನಿಲ್ಲ. ಬೇಡ ಅಮ್ಮ, ನೀ ಅದೊಂದು ಕೆಲಸ ಮಾತ್ರ ಮಾಡಬೇಡ. ಪೂರ್ವಿತನ ಗಂಡಗೆ ಹೇಳ್ದು ಕೂಡಲೇ ಅವ್ರು ಹೋಗಿ ಪಲ್ಲವಿ ಗಂಡಗೆ ಹೇಳ್ತಾರೆ ಗೊತ್ತಾ. ಪಲ್ಲವಿ ಗಂಡಗೆ ಹೇಳ್ದಕ್ಕೂ ಅತ್ತೆ ಮನೆಗೂ ಗೊತ್ತಾಗ್ತದೆ, ಎಲ್ಲ ಕಡೆ ಗೊತ್ತಾಗ್ತದೆ. ಯಾರ್ದಾರು ಒಬ್ಬರ ಮುಖಾಂತರ ನಾವು ಹಿಂಗೆ ಹೇಳಿವಿ ಅಂತ ಇವ್ರಿಗೆ ಗೊತ್ತಾದರೆ ಏನಿಲ್ಲದೆ ಇವ್ರಿಗೆ ಪಲ್ಲವಿ ಗಂಡನ ಕಂಡ್ರಾಗಲ್ಲ ಗೊತ್ತಾ. ಈಗ ಪೂರ್ವಿತನ ಗಂಡನೂ ಕಂಡ್ರಾಗಲ್ಲ. ಬೇಡ, ಅದು ಒಂದಕ್ಕೊಂದುವರೆ ಆಗ್ತದೆ ಮರತಿ, ಬೇಡ. ಅಪ್ಪಾಜಿಗೆ ಗೊತ್ತಿದ್ದರು ಯಾರು ಭಾಳ ವಿಶ್ವಾಸ ಇದ್ದರಿದ್ದರೆ ವಿಚಾರಿಸಿ ನೋಡಲಿ. ಇಲ್ದಿರ ನೀ ಪೂರ್ವಿತನ ಗಂಡಗೆ ಮಾತ್ರ ಹೇಳೋದೇ ಬೇಡ. ಹ್ಞೂ ನಿಮ್ಮ ಮಗನೇ, ಅದನ್ನು ನಾ ಜ್ಞಾನ ಮಾಡಲೇ ಇಲ್ಲ, ನೀ ಹೇಳೋದೇ ಸಮ. ಬೇಡ. ಅಲ್ಲ, ಅದು ಪಲ್ಲವಿ ಗಂಡಗೆ ಗೊತ್ತಾಗದೆ ಹೌದು, ಅದೇನು ಸುಳ್ಳೇನಲ್ಲ. ಅದು ಎಂತ ಮಾತಾಡ್ತಿದ್ದೀರಿ ಸುಸೂತ್ರ? ಹೇಳಾರು ಹೇಳ್ತೀಯೇನ? ಪಲ್ಲವಿ ಗಂಡ ಗೊತ್ತಾದಕ್ಕೆ ಏನಾಗ್ತದ ನೋಡೋಣ ಹೇಳ. ಅದು ನೋಡಿದ್ರೆ ಅಲ್ಲಿ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀಯ, ಈಚಿಗೆ ಮಾತಾಡೋಕ್ಕಾಗಲ್ಲ ನಿಮಗೆ. ಹೆಸರು ಬಿಟ್ಟು ಹೇಳಬೇಡ ಅಂತ ಹೇಳ್ತೀನಿ. ಅವನು ಒಳ್ಳೆ ಹುಡುಗ, ಯಾವೊಂದು ಆಪತ್ತಿಗಾರು ಆತಾನೆ. ಅದು ಊರಿಂದೂರಿಗೆ ಹೋದಾಗ ನಮ್ಮರು ಅನ್ನೋದು ಹೆಚ್ಚು. ನೀನೇ ಸುಮ್ಮನೆ ಮಚ್ಚ ಸಾಸೋದು ಬಿಟ್ಟರೆ ಜಲ್ಜಿಗೆ ಆ ಅಣ್ಣನ ಮಕ್ಕಳು ಅಂದ್ರೆ ಅಷ್ಟು ಆಸೆ ಅದಕ್ಕೆ. ಯಾವುದೊಂದಾರು ಈಗ ಇಷ್ಟೆಲ್ಲ ನಮ್ಮ ಗೋಳೇ ಇರಲ್ಲ. ಅಲ್ಲಿ ಹೋಗಿ ಅದತ್ರ ಹೇಳಿದ್ರೆ ಒಂದು ಗಳಿಕಾರು ಅಲ್ಲಿ ಹೋಗಿ ಹೇಳಿ ಕೇಳಿ ಬಂದು ಎಂತಾರು ಮಾಡ್ತದೆ. ನೀವು ಎಲ್ಲಿ ಹೇಳ್ತೀಯ? ಹೇಳಿದ ಮಾತು ಎಲ್ಲಿ ಕೇಳ್ತೀರಿ ನೀವು? ಸರಿತಾ, ನಾಳೆ ಎಂದಾರು ಮಾತಾಡ್ತೀನಿ ಮರತೆ, ತಡಿ. ನಾನೊಂಚೂರು ನಿನ್ನ ಅಪ್ಪನ ಹತ್ರ ಮಾತಾಡ್ಕೊತೀನಿ. ನೀ ಎಂತ ಹೆದ್ರಕ್ಕೆ ಹೋಗಬೇಡ, ದುಡ್ಕಕ್ಕೂ ಹೋಗಬೇಡ. ನಾ ಇಲ್ಲಿ ಇದ್ದೀನಿ, ಆಗ್ತದೆ. ಎಲ್ಲರ ಮನೆಯಲ್ಲೂ ಹಿಂಗಿದ್ದು ಒಂದೊಂದು ಇದು ಬರ್ತದೆ. ನೀ ತಲೆ ಕೆಡ್ಸ್ಕಿಬೇಡ, ಅದಕ್ಕಾಗಿ ಏನ ಹೋಗಿ ಊಟ ಮಾಡಿ ಮಲ್ಕೆ ಮಗನೆ. ಎಂತ ಮಾರ ಆದರೂ ತಲೆ ಬಿಸಿ ಅದಕ್ಕಾಗ್ಯದಲ್ಲೇ ನಿಮಗೆ. ಮಗಳಿಗೆ ಹಿಂಗಾಗ್ಯದಲ್ಲ ಅನ್ನೋ ಜ್ಞಾನಿಲ್ಲ. ತಂಗಿ ಮನೆ ತಂಗಿ ಹಾಗೆ, ತಂಗಿ ಏನು ಮಾಡ್ತಾರೆ ಅದೇ ಸಹ್ಯ ನಿಮಗೆ. ಹಂಗಾರೆ ಹೋಗಲಿ ಬಿಡಿ, ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನನ್ನ ಮಕ್ಳಿಗೆ ನಾನು ಬಿಡೋಕ್ಕಾಗಲ್ಲ. ಅವಕ್ಕೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಗೊತ್ತು ನನಗೆ, ನಾನು ಹೇಳ್ತೀನಿ. ಮೊದಲೇ ಅದರ ಮನೆ ಗೋಳು ಹೇಳ್ತದೆ, ದುಡ್ಡು ಎಲ್ಲಿ ಹೋಗ್ತದೆ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಅಪ್ಪಾಜಿ ಹತ್ರ ಒಂಚೂರೆಲ್ಲ ವಿಚಾರ್ಸಕ್ಕೆ ಹೇಳ್ತೀಯನ ಅಂತ ಅದು ಪಾಪ ಜೀವ ಇದು ನಮ್ಮ ಹಿಂಡ್ಕಿಂಡು ಹೇಳ್ದಂಗೆ ಹೇಳ್ತದೆ. ನೀವು ನೋಡಿದ್ರೆ ನಿಮ್ಮ ತಂಗಿ ಅಳಿಗೆ ಹೇಳ್ಬೇಕು, ತಂಗಿ ಮಕ್ಳಿಗೆ ಹೇಳ್ಬೇಕು, ತಂಗಿ ಮನೆಗೆ ಹೇಳ್ಬೇಕು ಅಂತೀರಿ. ಯಾಕೆ? ಒಂದು ಹೊತ್ತಾರ ಎಲ್ಲರೂ ಒಂದು ನೆಮ್ಮದಿಲಿ ಕೂತ್ಕೊಂಡು ಉಣ್ತಿದ್ದೆ, ಅದು ಇಲ್ಲ ಆಗ್ಬೇಕು ಅಂತನಾ? ಏನು ನಿಮ್ಮ ತಂಗಿ ಎಷ್ಟು ತಿಕ್ಳುಗರಿತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಮಗೆ? ಹೋಗಲಿ ಬಿಡಿ, ನಾನು ಎಂತ ಹೆಚ್ಚು ಮಾತಾಡಲ್ಲ. ಎಲ್ಲ ಗೇರ್ಕೆ ತಿನ್ನೋದು ಸರಿಯಾಗಿ ನನ್ನ ಮಗಳು ಹಣೆ ಬರೋಲ್ಲ ಹಾಗೆ ಆಗಿದೆ. ಹಂಗಾರು ಮಾಡಿ ನಾನೇನೋ ಸರಿ ಮಾಡಕ್ಕೆ ನೋಡ್ತೀನಿ. ನಿಮ್ಮ ನಂಬಿಕೆಂಡ್ರೆ ಆಗದ ಕತೆ ಅಲ್ಲ ಇದು. ಅಲ್ಲ, ಎಂತ ಕಷ್ಟ ಇದು ಮಾಡ್ತೀಯ ಮರತೆ? ಹಂಗೆ ಹೇಳ್ಬಾರ್ದು. ಎಂತ ಹೇಳಿದೆ ನಾನೀಗ? ಹೇಳಿದ ನಾನೀಗ ನಾ ಹೋಗ್ತೀನಿ, ಅದ್ರ ಮನೇಲಿ ಕೂತ್ಕೋತೀನಿ, ಅದು ಇದು ಅಂತ. ಮಾತಾಡ್ತಿದ್ರೆ ತಿಕ್ಲು ಕರಿತದಂತೆ. ಅದು ಎಂತ ಮಾಡಿದೆ? ಎಂತ ಹೇಳಿದೆ ನೋಡೋಣ.